ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೀಗ ರಿಪಲ್ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ರಿಪಲ್ ವಾಟರ್ ಫಾಲ್ಸ್ ಬಂದ್ಬಿಟ್ಟು ಇಲ್ಲಿಂದ ಇನ್ನು 25 ಕಿಲೋಮೀಟರ್ ಇದೆ. ಇടുಕ್ಕಿ ಡ್ಯಾಮ್ ಎಲ್ಲ ನೋಡ್ಕೊಂಡು ಹೋಗ್ತಾ ಇರೋದು. ಈ ರಿಪಲ್ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ವಿ. ಹೋಗ್ತಾ ದಾರಿಯಲ್ಲಿ ಇದು ವಾಟರ್ ಫಾಲ್ಸ್ ಕಾಣ್ತೀನಿ ಇನ್ನೊಂದು ರೋಡ್ ಸೈಡಲ್ಲಿ. ಸೊ ನಿಲ್ಸಿದ್ದೀವಿ ಈಗ. ಸಕ್ಕತ್ತಾಗಿ ಹರಿತಾರೆ ಮಾತ್ರ. ತರ ಕಾಣಿಸ್ತದೆ ಈ ರೋಡ್. ಬಂದು 4 ಗಂಟೆ ಆಗಿದೆ. ರಿಪಲ್ ವಾಟರ್ ಫಾಲ್ಸ್ ಬಂದಿದ್ದೀವಿ. ಸೊ ಇಲ್ಲಿ ಎಂಟ್ರಿ ಟಿಕೆಟ್ ಇದೆ ಏನೋ ಗೊತ್ತಿಲ್ಲ, ಗಾಡಿ ಹೋದ್ಮೇಲೆ ಗೊತ್ತಾಗುತ್ತೆ. ಮತ್ತು ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಬೇಕಾದ್ರೆ ನೋಡಿ ಕ್ಲೈಮೇಟು ಜೋರಾಗಿ ಮಳೆ ಬಿಡ್ತಾ ಇದೆ. ನಾವು ರೈನ್ ಕೋಟ್ ಹಾಕೊಂಡಿದ್ದೀವಿ. ಇಲ್ಲಿ ರಿಪಲ್ ವಾಟರ್ ಫಾಲ್ಸ್ ಒಳಗೆ ಹೋಗ್ತಿದ್ದೀವಿ. ಟಿಕೆಟ್ ಕೌಂಟ್ರ್ ಅಂತ ಇದೆ, ಎಷ್ಟು ರೇಟ್ ಗೊತ್ತಿಲ್ಲ. ಆದರೆ ಇಬ್ಬರಿಗೆ ಎಂಟ್ರಿ ಟಿಕೆಟ್ ಬಂದ್ಬಿಟ್ಟು 25 ರೂಪಾಯಿ ಇದೆ. ಇದೇ ರಿಪಲ್ ವಾಟರ್ ಫಾಲ್ಸು, ಬಟ್ ನೀರೇ ಇಲ್ಲ, ಖಾಲಿ ಬಂಡೆ. ಇವಾಗ ಕೆಳಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಮೋಸ್ಟ್ಲಿ ಕೆಳಗಡೆ ನೀರು ಕಾಣ್ಬೋದು ಅನ್ಸುತ್ತೆ ಚೆನ್ನಾಗಿನ್ನು. ನೋಡೋಣ, ಎಲ್ಲರೂ ಹೋಗ್ತಾ ಇದ್ದಾರೆ ನೋಡಿ. ಸಾಕಷ್ಟು ಸ್ಟೀಪ್ ಇದೆ ಮಾತ್ರ, ಮೆಟ್ಲೆಲ್ಲ ಮಾಡಿದರೆ ಚೆನ್ನಾಗಿ. ಸ್ವಲ್ಪ ವಾಟರ್ ನೀರು ಹರಿತಾ ಇರೋದು. ಜೋರಾಗಿ ಮಳೆ ಬಂದರೆ ಫುಲ್ ಬಂಡೆ ತುಂಬ ಲಗ್ಲವಾಗಿ ಹರಿಯುತ್ತೆ. ಬಟ್ ಅದನ್ನು ಪರವಾಗಿಲ್ಲ, ನೋಡೋಕ್ಕೆ ಚೆನ್ನಾಗಿದೆ. ಮೋಸ ಇಲ್ಲ 25 ರೂಪಾಯಿ ಕೊಡೋಕ್ಕೆ. ರಿಪಲ್ ವಾಟರ್ ಫಾಲ್ಸ್ ವ್ಯೂ ಪಾಯಿಂಟಿಂದ ಹೋಗ್ತಿದ್ದೀವಿ ಈಗ ವಾಪಸ್ ಕಾರ್ ಹತ್ರಕ್ಕೆ. ಈಗ ಇನ್ನೊಂದು ವಾಟರ್ ಫಾಲ್ಸ್ ನೋಡ್ಕೊಂಡು ಗ್ಯಾಪ್ ರೋಡ್ ನೋಡ್ಕೊಂಡು ಮುನ್ನಾರ್ಗೆ ಹೋಗೋಣ ಅಂತ ಪ್ಲ್ಯಾನು. ಸದ್ಯಕ್ಕೆ 4:15 ಆಗಿದೆ ಈಗ ಸಾಯಂಕಾಲ. ಚಿಕ್ಕ ಪಾಂಡ್ ಥರ ಇದೆ ಆ್ಯಕ್ಚುಲಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇಲ್ಲಿ ಜಿಪ್ ಲೈನ್ ಆ್ಯಕ್ಟಿವಿಟೀಸ್ ಇದೆ ಇಲ್ಲಿ. ರಿಪಲ್ ವಾಟರ್ ಫಾಲ್ಸ್ ಹತ್ರ ಶಾಪಿಂಗ್ ಮಾಡೋಕ್ಕೆ ಅಂಗಡಿ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ರಿಪಲ್ ವಾಟರ್ ಫಾಲ್ಸು. ಮೂನಾರು ಕಡೆ ಬಂದವರು ಬನ್ನಿ, ಚೆನ್ನಾಗಿದೆ ಮಾತ್ರ. 4:40 ಆಗಿದೆ. ರಿಪಲ್ ವಾಟರ್ ಫಾಲ್ಸಿಂದ ಈಗ ಪೆರಿಯಾ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಈಗ ಇಲ್ಲಿಂದ ಇನ್ನೊಂದು 1 ಅವರ್ ಜರ್ನಿ, ಅದರಿಂದ ಇನ್ನೊಂದು ಅರ್ಧ ಗಂಟೆ ಮೂನಾರು ಜರ್ನಿ. ಸೊ ಈಗ ಪೆರಿಯಾ ವಾಟರ್ ಫಾಲ್ಸ್ಗೆ ಹೋಗ್ತಾಯಿದ್ದೀವಿ ಈಗ.
ರಿಪಲ್ ವಾಟರ್ ಫಾಲ್ಸ್ ಬರೋ ರೋಡ್ ಮಾತ್ರ ತುಂಬಾ ಚಿಕ್ಕದಾಗಿದೆ. ಮಾತ್ರ ಬರೋರು ಹುಷಾರಾಗಿ ಬನ್ನಿ. ಕೆಲವು ಜಾಗದಲ್ಲಿ ಒಂದು ಗಾಡಿ ಹೋದ್ರೆ ಇನ್ನೊಂದು ಗಾಡಿ ಹೋಗಿ ಜಾಗ ಇರಲ್ಲ. ಫಾಗ್ ಬೀಳ್ತಾಯಿದೆ ಮಾತ್ರ ಮಸ್ತಾಗಿದೆ ಮಾತ್ರ ನೋಡೋಕ್ಕೆ. ಮಳೆ, ಗ್ರೀನರಿ, ಸೂಪರ್. ಈಗ ನಾವು ಪೆರಿಯಾ ವಾಟರ್ ಫಾಲ್ಸ್ಗೆ ಹೋಗ್ತಿದ್ವಿ. ನೋಡೋಣ ಹೆಂಗಿರುತ್ತೆ, ನೀರಿರುತ್ತಾ ಇಲ್ವಾ. ಹೋಗ್ತಾರೋ ದಾರಿ ಅಂತೂ ತುಂಬ ಚೆನ್ನಾಗಿದೆ. Look at these trees, guys. ಸಕ್ಕತ್ತಾಗಿದೆ. ಟಾಪಲ್ಲಿ ಮನೆ ಇದೆ ನೋಡಿ. ಸ್ವಲ್ಪ ಮುಂದೆ ಹೋದ್ರೆ ಕಾಣಿಸುತ್ತೆ. ಇನ್ನೂ ಕ್ಲೀನಾಗಿ ಮಾಡ್ಬಿಟ್ರೆ ಸೇಮ್ ಸ್ವಿಟ್ಜರ್ಲ್ಯಾಂಡ್. ಇದೇ ಪೆರಿಯಾ ವಾಟರ್ ಫಾಲ್ಸು. ಬಟ್ ಮಳೆ ಕಡಿಮೆ ಇರೋದ್ರಿಂದ ಫ್ಲೋ ಕಡಿಮೆ ಇದೆ. ಬಟ್ ಮಳೆಗಾಲದಲ್ಲಿ ಬಂದು ಪೀಕ್ ಮಳೆ ಇದೆ ಬಂದರೆ ನಿಮಗೆ ಸಕ್ಕತ್ತ ಕಾಣತ್ತೆ ಆ್ಯಕ್ಚುಲಿ. ಇಲ್ಲಿ ಮ್ಯಾಗಿ ಜೋಳ ಎಲ್ಲ ಮಾಡ್ತಾಯಿದ್ದಾರೆ, ತಗೋಬೋದು. ಪೆರಿಯಾ ವಾಟರ್ ಫಾಲ್ಸು ಮಳೆಗಾಲದಲ್ಲಿ ಮಳೆ ಇದೆ ಮೇಲೆ ಸಕ್ಕತ್ತಾಗಿರುತ್ತೆ ನೋಡೋಕ್ಕೆ. ಬಟ್ ಓಕೆ, ಇದು ಚೆನ್ನಾಗಿದೆ, ವೆದರು ಚೆನ್ನಾಗಿದೆ. ಸಮಯ ಬಂದು ಆಲ್ರೆಡಿ 6 ಗಂಟೆ ಆಗಿದೆ ಆಲ್ರೆಡಿ. ಈಗ ಇಲ್ಲಿಂದ ನೆಕ್ಸ್ಟ್ ನಾವು ಗ್ಯಾಪ್ ರೋಡ್ ನೋಡ್ಕೊಂಡು ಮೂನಾರ್ ಸ್ಟೇಗೆ ಹೋಗ್ತೀವಿ. ಇಲ್ಲಿಂದ ಗ್ಯಾಪ್ ರೋಡ್ ಮಾಡ್ಬಿಟ್ಟು ಇನ್ನೊಂದು 5 ನಿಮಿಷ 10 ನಿಮಿಷ ಏನಷ್ಟೇ. ಸ್ವರ್ಗ ಇದ್ದಂಗಿದೆ ನೋಡಿ ಗೈಸ್. ಎಷ್ಟು ಸಕ್ಕತ್ತಾಗಿದೆ, ಫಾಗ್ ಬೀಳ್ತಾಯಿದೆ. ಆ್ಯಕ್ಚುಲಿ ಅಲ್ಲಿಂದನೇ ಬಂದಿದ್ದು ನಾವು. ಎದುರುಗಡೆ ಫಾಲ್ಸ್ ಕಾಣಿಸ್ಬೋದು ನಿಮಗೆ. ಈಗ ಪೆರಿಯಾ ವಾಟರ್ ಫಾಲ್ಸಿಂದ ಗ್ಯಾಪ್ ರೋಡ್ಗೆ ಹೋಗ್ತಾ ಇದ್ದೀವಿ. ಗ್ಯಾಪ್ ರೋಡ್ಗೆ ಹೋಗ್ಬಿಟ್ಟು ಅಲ್ಲಿಂದ ಮೂನಾರ್ಗೆ ಹೋಗ್ತೀವಿ. ಸೊ ಸಕ್ಕತ್ತಾಗಿದೆ ಕ್ಲೌಡು, ಹಂಗೆ ಸಖತ್ ಚಳಿ ಇದೆ. ಕ್ಲೈಮೇಟ್ ಮಾತ್ರ ಸೂಪರ್ ಮಾತ್ರ. ಜನನೂ ಏನು ಕಾಣಿಸ್ತಾ ಇಲ್ಲ, ಕಡಿಮೆ ಇದ್ದಾರೆ ಜನ. ಇದು ಗ್ಯಾಪ್ ರೋಡ್ಗೆ ಹೋಗೋ ದಾರಿ ಇದು. ಎಷ್ಟು ಸಕ್ಕತ್ತಾಗಿದೆ ನೋಡಿ, ರೋಡು ಚೆನ್ನಾಗಿದೆ, ಅಂತಕ್ಕಂತೆ ಕ್ಲೈಮೇಟು ಹಂಗೆ ಇದೆ, ವೆದರು ಸಕ್ಕತ್ತಾಗಿದೆ, ಫಾಗಿ. ಸಮಯ ಬಂದು 6:30 ಆಗಿದೆ. ಆ್ಯಕ್ಚುಲಿ ಇದೇ ಗ್ಯಾಪ್ ರೋಡು, ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಎಲ್ಲ ಟೀ ಎಸ್ಟೇಟು ಸುತ್ತಲೂ. ಕ್ಲೌಡಲ್ಲಿ ಹೋಗ್ತಾ ಇದೆ ನೋಡಿ, ಸೂಪರಾಗಿದೆ. ಮತ್ತು ಈ ಜಾಗ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರ್ತಾಯಿಲ್ಲ.
ಆ್ಯಕ್ಚುಲಿ ಟ್ರೆಜಿಂಗ್ ಶುರು ಆಗಿದೆ ಈಗ. ಸಖತ್ ಅಂದರೆ ಸಖತ್ ಚಳಿ ಇದೆ. ಸೊ ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ ಮೂನಾರ್ ಬಂದು. ಸೊ ಈಗ ಟುವರ್ಡ್ಸ್ ಮೂನಾರ್ ಹೋಗ್ತಿದ್ದೀವಿ ಈಗ ಗ್ಯಾಪ್ ರೋಡಿಂದ ಟುವರ್ಡ್ಸ್ ಮೂನಾರ್ ಹೋಗ್ತಾ ಇದ್ದೀವಿ ಈಗ. ಆನ್ ದ ವೇ ಸಖತ್ತಾಗಿದೆ ಮಾತ್ರ, ಕ್ರೇಜಿ ವ್ಯೂ ಮಾತ್ರ. ಎಲಿಫೆಂಟ್ ಸಿಗುತ್ತೆ ಅಂತ ಹೇಳಿದ್ರು, ನೋಡೋಣ. ಡೈಲಿ ಬರುತ್ತೆ ಅಂತ ಹೇಳಿದ್ರು, ನೋಡೋಣ ಇವತ್ತು ಇರ್ತಾ ಇಲ್ವಾ. ಮೂನಾರಲ್ಲೂ ಆ್ಯಕ್ಚುಲಿ ಟೋಲ್ ಇದೆ. 40 rupees ಕಾರಿಗೆ 40 rupees. 9 ಕಿಲೋಮೀಟರ್ ಏನೋ ಇದೆ ಮೂನಾರ್ಗಿಂದ. ಸರ್ ಮೂನಾರ್ ಓಕೆ. ಇಲ್ಲಿ 40 ರೂಪಾಯಿ ಇಸ್ಕೊಂಡಿದ್ದಾರೆ. ಇದರ ಮಾತ್ರ ಸೂಪರ್ ಆಗಿದೆ ಸಾಯಂಕಾಲ. ಸಮಯ ಬಂದು 7 ಗಂಟೆ ಆಗಿದೆ. ಫೈನಲಿ ಮೂನಾರ್ ತಲುಪಿದ್ದೀವಿ ರೂಮ್ನ. ಸೊ ತುಂಬಾ ಚೆನ್ನಾಗಿತ್ತು ಇವತ್ತು ಡ್ರೈವು. ಟೋಟಲ್ ಇವತ್ತು 215 ಕಿಲೋಮೀಟ್ರ್ ಡ್ರೈವ್ ಮಾಡಿರೋದು. ಸೊ ಪ್ಲೇಸಸ್ ಮಾತ್ರ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ವಾಟರ್ ಫಾಲ್ಸು, ವ್ಯೂ ಪಾಯಿಂಟು. ಸೊ ನಾಳೆ ಬೆಳಗ್ಗೆ ಎದ್ದು ಒಂದು ಡ್ಯಾಮು ಆ್ಯಂಡ್ ಎಕೋ ಪಾಯಿಂಟ್ ನೋಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸಮಯ ಬಂದು 8:30 ಆಗಿದೆ. ಸರ್ವಣ ಬಂದಿದ್ದೀವಿ ಚಪಾತಿ. ಸಮಯ ಬಂದು 8:15 ಆಗಿದೆ. ತಿಂಡೆಲ್ಲ ತಿಳ್ಕೊಂಡು ವಾಪಸ್ ಈಗ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಚಂದ ಟ್ರಿಪ್ಲಿಂಗ್ ಇದೆ ಆ್ಯಕ್ಚುಲಿ. ಸೊ ಡೇ 2 ವೀಡಿಯೋ ಚೆನ್ನಾಗಿತ್ತು ಅಂದ್ಕೊತೀನಿ. ಸೊ ಡೇ 2 ವೀಡಿಯೋ ಎಲ್ಲ ಏನು ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿರೋದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.